ಬಂತು 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 ವೀಕೆಂಡ್ ಬಂತು, ಫನ್ ಮಸ್ತಿ ಮಜಾ ಮಾಡೋ ಟೈಮ್ ಬಂತು ಅಂಡ್ ಸೂಪರ್ ಪರ್ಫಾರ್ಮೆನ್ಸ್ ಕೂಡ ಬಂದಾಯ್ತು. ನಿಮ್ಮನ್ನ ನಗ್ಸಕ್ಕೆ ನಾನ್ ಕೂಡ ಬಂದಾಯ್ತು. ಸೊ ನಿಮ್ಮ ಚಿಂತನ ಎಲ್ಲ ಸೈಡಿಗೆ ಹಾಕಿ ನಗ್ತಾ ನಗ್ತಾ ನಮ್ಮ ಶೋನ ಎಂಜಾಯ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ ನ ತವರ್ ಮನೆ ನೋಟ್ಸ್ ಅಂಡ್ ಬೀಟ್ಸ್. ಇದು ನಾದ ಜಯಂಕಾರ. ನನ್ನ ಹೆಸರು ಇಮ್ರಾನ್, ಇದು ಚಂದನ ವಾಹಿನಿ. ಯಕ್ಷಗಾನ ಅನ್ನೋದು ಒಂದು ಟ್ರೆಡಿಷನಲ್ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಡ್ರಾಮಾ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಇದು ಶುರುವಾಗಿತ್ತು 11th and 16th ಸೆಂಚುರಿ ಮಧ್ಯ. ದಯವಿಟ್ಟು ನಾನು ತಪ್ಪಾಗಿ ಹೇಳಿದರೆ ಕ್ಷಮಿಸಿ. ಬಟ್ ಯಕ್ಷಗಾನ ಪರ್ಫಾರ್ಮೆನ್ಸ್ ತುಂಬ ಜನ ಸಿನಿಮಾದಲ್ಲಿ ನೋಡಿರ್ತಾರೆ, ಬಟ್ ರಿಯಲ್ ಲೈಫಲ್ಲಿ ಬಹಳ ಕಮ್ಮಿ ಜನ ನೋಡಿರ್ತಾರೆ. ಎಸ್ಪೆಷಲಿ ಮಂಗಳೂರು ಸೈಡ್ ನೋಡಿರ್ತಾರೆ, ಉಡುಪಿ ಅಲ್ಲಿ ನೋಡಿರ್ತಾರೆ. ಬ್ಯಾಂಗ್ಳೂರು ಜನ ತುಂಬ ಕಮ್ಮಿ ನೋಡಿರ್ತಾರೆ, ಸಿನಿಮಾಗಳನ್ನ ನೋಡಿರ್ತಾರೆ ಅಷ್ಟೇ. ಬಟ್ ಈ ಪರ್ಫಾರ್ಮೆನ್ಸ್ ನೋಡಿದಾಗ ಅವ್ರ ವಾಯ್ಸು, ಅವ್ರ ಎಕ್ಸ್ಪ್ರೆಷನ್ಸು ನೋಡಿದಾಗ ಮೈ ಜುಮ್ ಅನ್ಸುತ್ತೆ. ಕಂಟ್ರೋಲ್ ಆಗಲ್ಲ ರೀ. ಒಬ್ಬ ಆರ್ಟಿಸ್ಟು ಅದು ನೋಡಲೇಬೇಕು ಆ್ಯಂಡ್ ಒಂದ್ಸರಿ ಲೈಫಲ್ಲಿ ಒಂದು ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಬಟ್ ಈಗ ಯಕ್ಷಗಾನ ಪರ್ಫಾರ್ಮೆನ್ಸು ಮಾಡೋಕ್ಕಾಗಲ್ಲ, ಯಾಕಂದರೆ ಸಮಯದ ಕೊರತೆ ಇದೆ. ಆದರೆ ಈ ಯಕ್ಷಗಾನ ಪರ್ಫಾರ್ಮೆನ್ಸ್ನ ಹಾಡಲ್ಲಿ ನಿಮ್ಮ ಮುಂದೆ ನಮ್ಮ ಮ್ಯೂಸಿಕ್ ಬ್ಯಾಂಡ್ ತರ್ತಾ ಇದ್ದಾರೆ. ಸೊ ನೋಡಿದ ತಕ್ಷಣ ನೀವು ಹೇಳ್ತೀರಾ, ಏನಿದು ಪರ್ಫಾರ್ಮೆನ್ಸ್, ಯಾವ ರೀತಿ ಇದೆ?
ವಾ 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 ಏನು ಸರ್ ಪರ್ಫಾರ್ಮೆನ್ಸ್ ಇದು. ಶಿವಣ್ಣ ನೀವೇನಾದ್ರು ನಮ್ಮ ಈ ಪರ್ಫಾರ್ಮೆನ್ಸು ಆಮೇಲೆ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನೆಕ್ಸ್ಟ್ ಟೈಮು ಈ ಸಿನಿಮಾ ರಿಲೀಸ್ ಮಾಡಿದ್ರೆ ಆ ಸಾಂಗ್ ಜಾಗಕ್ಕೆ ನಮ್ಮ ಮ್ಯೂಸಿಕ್ ಬ್ಯಾಂಡ್ ಅವ್ರನ್ನ ತೊಗೊಂಡ್ಬಿಡಿ ದಯವಿಟ್ಟು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಸಖತ್ತಾಗಿ ಓಕೆ ಶಿವಣ್ಣ ರೆಡಿ ಶಿವಣ್ಣ. ಅಪ್ಪ ಶಿವಣ್ಣ ಫ್ಯಾನ್ಸ್ ಎಲ್ಲ ನೋಡಿದ್ರೆ ನಂಗೆ ಬಂದು ಹೊಡಿತಾರೆ, ಕೆಟ್ಟದಾಗಿ ಮಿಮಿಕ್ರಿ ಮಾಡಿದೆ ಶಿವಣ್ಣಂದು, ದಯವಿಟ್ಟು ಕ್ಷಮೆ ಇರಲಿ. ಸೊ ಸರ್ ನಿಜವಾಗ್ಲೂ ವಾಟ್ ಎ ಪರ್ಫಾರ್ಮೆನ್ಸ್, ಸಕ್ಕದಿದ್ದು ಸರ್. ನಾನು ತುಂಬ ಎಂಜಾಯ್ ಮಾಡಿದೆ, ನಮ್ಮ ಆಡಿಯನ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡಿರ್ತಾರೆ. ಬಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾವುದು, ಎಷ್ಟು ನೆಕ್ಸ್ಟ್ ಹಾಡು ಯಾವುದು ಅಂತ ನನಗೆ ಸ್ವಲ್ಪ ಐಡಿಯಾ ಇದೆ, ಹೇಳ್ತೀನಿ. ತಪ್ಪಾಗಿರೋ ನೀವು ಕರೆಕ್ಟ್ ಮಾಡಿ. ನೆಕ್ಸ್ಟು ಹಾಡ್ತಾರೋ ನೀವು ಬೆಸ್ತರ ಹಾಡು ಅಲ್ವಾ? ಹೌದು. ಸೊ ಬೆಸ್ತರು ಅಂದರೆ ಬೇಸಿಕ್ಲಿ ಫಿಶರ್ ಮ್ಯಾನ್ ಅಲ್ವಾ? ಸೊ ಅವರು ಫಿಶರ್ ಮ್ಯಾನ್ಸ್ ಯೂಶಲಿ ಮೀನು ಹಿಡಿಯೋಕ್ಕೆ ಹೋದಾಗ ಒಂದು ಹಾಡು ಹಾಡ್ಕೊಂಡು ಹೋಗೋರಂತೆ, ಯಾಕಂದರೆ ಕೆಲಸದಲ್ಲಿ ಅವರು ಎಂಜಾಯ್ ಮಾಡ್ತಾಯಿದ್ರು. ಸೊ ಹಳೆ ಕಾಲದಲ್ಲಿ ನೀವು ನೋಡ್ಬೇಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಒಂದು ಹಾಡು ಆಡ್ತಾಯಿದ್ರು. ಕುಟ್ಟೋ ಟೈಮಲ್ಲೂ ಒಂದು ಹಾಡು, ಬಡಿಯೋ ಟೈಮಲ್ಲೂ ಒಂದು ಹಾಡು, ಏನಾದ್ರು ಒಂದು ಹಾಡು ಆಡ್ತಾ ಕೆಲಸನ ಎಂಜಾಯ್ ಮಾಡ್ತಾಯಿದ್ರು. ಸೊ ಈಗ ನೋಡಿ, ನನಗೆ ಆ್ಯಂಕರಿಂಗ್ ಕೆಲಸ ಅಂದರೆ ತುಂಬ ಇಷ್ಟ. ಸೊ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ಹಾಡಾಡೋಕ್ಕಾಗಲ್ಲ ಬಟ್ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಸೊ ಯಾವುದೇ ಕೆಲಸ ನೀವು ಹಾಡಾಡ್ತಾ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಅದು ಕೆಲಸ ಥರನೇ ಅನ್ಸಲ್ಲ. ಸೊ ಈ ಬೆಸ್ತರ ಹಾಡು ಹೇಗಿರುತ್ತೆ ಇದನ್ನು ನೀವುಗಳು ನಮಗೆ ತೋರಿಸ್ತೀರಲ್ವಾ? ಈಗ ನಾನು ಯಾರು ತಪ್ಪು ಹೇಳ್ದ? ಖಂಡಿತ ಇಲ್ಲ. ಓಕೆ, ಸೊ ಖಂಡಿತ ಇಲ್ಲ. ಆಮೇಲೆ ಈ ಬೆಸ್ತರ ಹಾಡು ನಾವು ನಮ್ಮ ಬ್ಯಾಂಡ್ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ನೋಡಿ, ನಾವು ತುಂಬ ಪಡ್ಕೊಳ್ತೀವಿ ಜನಗಳಿಂದ. ಹೌದು ಆಯ್ತಾ? ನಾವು ಸಂಗೀತಗಾರರಾಗಿ ಜನಗಳಿಗೆ ಕೊಡುವಂಥದ್ದು ಏನು ಸಂಗೀತ ಒಂದು ಕೊಡ್ಬೋದು. ಇದು ನಮಗೆ ಒಂದು ಯೋಚನೆ ಬಂತು. ಬೇರೆ ಬೇರೆ ಕಂಪೋಸ್ ಆಗಿರೋ ಸಾಂಗ್ಸು ಬೇಕಾದಷ್ಟಿದೆ. ಎಲ್ಲರೂ ಇಲ್ಲಿ ಮೀನು ತಿನ್ನುವವರು ಇದ್ದಾರೆ ಅಲ್ವಾ? ಅಲ್ವಾ ಅಲ್ವಾ ಮೀನು ತಿಂದಾಗ ಆ ಮೀನಿಗೆ ಸರಿಯಾದ ಒಂದು ಸಂಗೀತದ ಒಂದು ಜಮೀನು ಕೊಟ್ರೆ, ಓಹೋ ಸರ್ ಹೊಟ್ಟೆ ಸೀತಾ ಇದೆ, ನೀವು ಬೇರೆ ಮೀನೆಲ್ಲ ನೆನಪು ಮಾಡ್ತಾ ಇದ್ದೀರಾ ಹೇಳಿ. ಹಾಗೆ ಅದಕ್ಕೆ ನಾವು ಎಲ್ಲರೂ ಕೂತ್ಕೊಂಡು ಒಂದು ಸಾಂಗ್ ಬರೆದ್ವಿ. ಓಕೆ, ಬೆಸ್ತರಿಗೋಸ್ಕರ ಒಂದು ಸಾಂಗ್ ಬರೆದ್ವಿ. ಬರ್ದಿದ್ದು ನಾನು, ಟ್ಯೂನ್ ಹಾಕಿದ್ದು ಮತ್ತೊಮ್ಮೆ ನಾನು, ಹಾಡಿದ್ದು ಜಯಲಕ್ಷ್ಮಿ ಅವರು. ಇದು ಎರಡಾಗುವಾಗ ನಮ್ಮ ಕಿರಣ್ ಅವ್ರು ಹೇಳಿದ್ರು BGM ನಾನು ಮಾಡ್ತೀನಿ ಅಂತ. ಕಿರಣ್ ಅವರು BGM ಮಾಡಿದ್ರು. ಇಷ್ಟಾಗುವಾಗ ನಮ್ಮ ಕರ್ನಾಟಕದ ಭಲೆ ಅಪ್ಪ ಮಗ ಇದಾರಲ್ಲ, ಕಿಲಾಡಿ ಜೋಡಿ, ಅವ್ರು ಏನು ಹೇಳಿಬಿಟ್ರು ಅಂತ ಹೇಳಿದ್ರೆ, ಎಲ್ಲ ಸರಿ ರಿದಮ್ಸ್ ನಾವು ಕಂಪೋಸ್ ಮಾಡ್ತೀವಿ ಅಂತ. ಹೀಗೆ ನಾವೆಲ್ಲರೂ ಸೇರಿಕೊಂಡು ನಾವು ಆ ಕಡಲ ಮಾತಿಗೆ ಈ ಸಾಂಗನ್ನು ಅರ್ಪಿಸ್ತಾ ಇದ್ದೀವಿ. ಓಕೆ, ಸೊ ಬೇಸಿಕ್ಲಿ ಹೇಳಬೇಕಂದ್ರೆ ನೀವು ಈ ಮುಷ್ಟಿ, ಈ ಬೆರಳು ಒಂದು ನೀವು, ಇನ್ನೊಂದು ಅವರು, ಇನ್ನೊಂದು ಇವರು, ಇದು 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 ಕಿರಣ್ ಸರ್ ಇಲ್ಲಿ ಅಲ್ವಾ? ಕಿರಣ್ ಸರ್. ಸೊ ಎಲ್ಲ ಸೇರಿ ಮುಷ್ಟಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಕರೆಕ್ಟಾ? ಸೊ ನಾನು ನೀವು ಪರ್ಫಾರ್ಮೆನ್ಸ್ ನೋಡೋಕ್ಕೆ ರೆಡಿ ಆಗಿದ್ದೀನಿ, ನಮ್ಮ ಆಡಿಯನ್ಸ್ ಕೂಡ ರೆಡಿ ಆಗಿದ್ದಾರೆ. ಸೊ ನಾನು ಅಲ್ಲಿ ಹೋಗಿ ಎಂಜಾಯ್ ಮಾಡ್ತೀನಿ, ನೀವು ಇಲ್ಲಿ ನುಡಿಸಿ ಎಲ್ಲರನ್ನ ಮನೋರಂಜಿಸಿ. ಎಸ್ ಸರ್. ಓಕೆ.
ಕೂಡಿಕೊಂಡು ಮುಂಜಾವಿನ ವೇಳೆಯಲ್ಲಿ ಬೆಸ್ತರ ಕೂಡಿಕೊಂಡು ಕಡಲಿಗೆ ನಾವು ಹೋಗುವೆವು, ಕಡಲಿಗೆ ನಾವು ಹೋಗುವೆವು. ಬಲೆಗಳ ಬೀಸುತ್ತಾ ಬೆವರನ್ನು ಸುರಿಸುತ್ತಾ ಅಲೆಗಳ ನಡುವೆ ಮೀನನ್ನು ಹಿಡಿಯುತ್ತ ದುಡಿಮೆಯ ದೇವರ ಕಾಣುವೆವು, ದುಡಿಮೆಯ ದೇವರ ಕಾಣುವೆವು, ದುಡಿಮೆಯ ದೇವರ ಕಾಣುವೆವು. ಐಲೇಸ 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 ಐಲೇಸ. ಭೂಮಿ ತಾಯಿ ಮಡಿಲಿನಲ್ಲಿ ಭೂತಾಯಿಯನ್ನು ತಂದು ವ್ಯಾಪಾರಕ್ಕೆ ನಾವು ಹೋಗುವೆವು, ವ್ಯಾಪಾರಕ್ಕೆ ನಾವು ಹೋಗುವೆವು. ಸಂಜೆಯ ವೇಳೆಗೆ ದಣಿವನ್ನು ಮರೆಯದೆ ಮಕ್ಕಳ ಬದುಕಿಗೆ ಪ್ರೀತಿಯ ತೋರುತ್ತ ನೆಮ್ಮದಿ ಬದುಕನ್ನು ಕಾಣುವೆವು, ನೆಮ್ಮದಿ ಬದುಕನ್ನು ಕಾಣುವೆವು, ನೆಮ್ಮದಿ ಬದುಕನ್ನು ಕಾಣುವೆವು. ಐಲೇಸ 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 ಐಲೇಸ. ಮೀನು ತಿನ್ನುವಾಗ ಇಷ್ಟು ಎಂಜಾಯ್ ಮಾಡಿದ್ನೋ ಇಲ್ವೋ ಸರ್, ಈ ಸಾಂಗ್ ಅಷ್ಟು ಎಂಜಾಯ್ ಮಾಡಿದೆ ಸರ್. ಈಗ ನಂಗೆ ತುಂಬ ಆಸೆ ಆಗ್ತಿದೆ. 1 2 3 4 5 6 7 8 9 10 11 12 ಮೀನು ಆರ್ಡರ್ ಮಾಡೋಣ ಸರ್. ಆರ್ಡರ್ ಮಾಡ್ತೀವಿ, ಈಗಲೇ ಆರ್ಡರ್ ಮಾಡೋಣ. ಬಿಲ್ ನೀವು ಕೊಡಬೇಕು ಸರ್. ಬಿಲ್ ನಾನು ಕೊಡ್ತೀನಿ, ದುಡ್ಡು ಕಿರಣ್ ಕೊಡ್ತಾರಾ? ಓಕೆ ಕಿರಣ್ ಸರ್, ಸರಿ ಸರ್, ಹಾಗೆ ಆಗಲಿ. ಬಿಲ್ ಆನ್ ಮಾಡಿ ಸರ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ಸಾಂಗಲ್ಲಿ ಒಂದು ಲೈನ್ ಇತ್ತು ಸರ್, ದುಡಿಮೆಯಲ್ಲಿ ದೇವರನ್ನು ಕಾಣುವರು. ಎಂಥ ಲೈನು ಸೀರಿಯಸ್ಲಿ. ನಾವು ಹೇಳ್ತಾರೆ, ಕೆಲವರು ಹೇಳ್ತಾರೆ ಅಲ್ಲಿ ಹೋದರೆ ಒಳ್ಳೇದಾಗತ್ತೆ, ಇಲ್ಲಿ ಹೋದರೆ ಒಳ್ಳೇದಾಗತ್ತೆ. ಬಟ್ ದುಡಿಮೆಯಲ್ಲೇ ನಾವು ದೇವರನ್ನು ಕಾಣ್ಬೋದು, ಅವಾಗ ನಾವು ಸುಖವಾಗಿರ್ತೀವಿ. ನಾನು ಹೇಳ್ತೀರ, ಬೆಳಗ್ಗೆಲ್ಲ ಕಷ್ಟಪಟ್ಟು ಹೋಗಿ ದುಡಿತಾರೆ, ರಾತ್ರಿ ಬಂದು ನೆಮ್ಮದಿಯಿಂದ ಮಲಗ್ತಾರೆ. ಇದಕ್ಕಿಂತ ಜೀವನ ಯಾರಿಗಾದ್ರೂ ಬೇಕಾ? ಅದೇ ಜೀವನ. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಕಣ್ಣು ತುಂಬ ಮಲಗಬೇಕು, ಅಷ್ಟೇ. ಬಟ್ ವಂಡರ್ಫುಲ್ ಪರ್ಫಾರ್ಮೆನ್ಸು. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಸರ್. ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಸಿಟಿಗೆ, ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಒಂದು ಇತಿಹಾಸ ಇದ್ದೇ ಇರುತ್ತೆ. ಸೊ ಈಗ ನೆಕ್ಸ್ಟು ನಾವು ಮಾತಾಡ್ತಿರೋದು ಕೊಡವ.
ಕೊಡವ ಭಾಷೆ ಬಗ್ಗೆ. ಸೊ ಈ ಕೊಡವ ಭಾಷೆದಲ್ಲೂ ತುಂಬ ಹಾಡಿದೆ. ಸೊ ಅದ್ರ ಬಗ್ಗೆ ನಾವು ಇವಾಗ ನೆಕ್ಸ್ಟ್ ಸಾಂಗ್ ಅದೇ ಅಲ್ವಾ ಗಣೇಶ್ ಸರ್? ಹೌದು ಸರ್. ಸೊ ಕೊಡವ ಅಂದ ತಕ್ಷಣ ನಮ್ಗೆ ನೆನಪಾಗೋದೇನು? ಮಳೆ, ಕಾಫಿ ಆ್ಯಂಡ್ ಯೋಧರು ಸರ್. ಹೌದು, ತುಂಬ ಜನ ಯೋಧರು ಅಲ್ಲಿ ಕೊಡವದಿಂದ ತುಂಬ ಜನ ಹೋಗಿರ್ತಾರೆ. ನಮ್ಮ ಇಂಡಿಯನ್ ಮಿಲಿಟ್ರಿದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಸೊ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟು. ಸೊ ರೈತರು ದೇಶದ ಬೆನ್ನೆಲುಬು ಅಂತಾರೆ. ಸೊ ಹಾಗೆ ಸೈನಿಕರು ನಮ್ಮ ದೇಶದ ತಲೆ, ಅಂದರೆ ಕಿರೀಟ ಅವರು. ಅದಕ್ಕೋಸ್ಕರ ಸರ್ ಈಗ ಕೊಡವ ಬಗ್ಗೆ ಈ ಅವರ ಸಂಸ್ಕೃತಿ ಬಗ್ಗೆ ಈ ಹಾಡು ಅಲ್ವಾ ಸರ್? ನಂಗೊಂದು ಡೌಟ್ ಇದೆ, ಕರೆಕ್ಟಾ ತಪ್ಪಾ ಅಂತ ನೀವೇ ಹೇಳಿ. ಸೌತ್ ಇಂಡಿಯನ್ ಗಂಗಾ ಅಂದರೆ ಕಾವೇರಿ ಅಲ್ವಾ? ಖಂಡಿತ ಸರ್ ಅಲ್ವಾ? ತುಂಬಾ ಜನ ಅದು ಗೊತ್ತಿರಲ್ಲ. ಗಂಗಾ ಅಂದ ತಕ್ಷಣ ಬರೀ ಅಂತಾರೆ ಸೌತ್ ಇಂಡಿಯನ್ ಗಂಗಾ ಅಂದರೆ ನಾವು ಕಾವೇರಿ. ಯಾಕಂದರೆ ನಾವು ಕಾವೇರಿ ನೀರು ಕುಡಿತೀವಿ, ಕಾವೇರಿ ನೀರಿಂದಾನೇ ಎಲ್ಲ ಜೀವನ. ಅದೇ ತಲಕಾವೇರಿದಲ್ಲಿ ಅದು ಹುಟ್ಟತ್ತೆ, ಬಟ್ ಅದು ಮಡಿಕೇರಿಯಿಂದ ಹೋಗಿ ಎಲ್ಲ ಕಡೆ ಇದ್ದು ಬರುತ್ತಲ್ವಾ ಸರ್? ತಪ್ಪು ಹೇಳ್ತಾ ಇದ್ದೀನಾ? ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ವೆರಿ ಗುಡ್. ನನ್ನ ಜನರಲ್ ನಾಲೆಜ್ ಆಗಲಿ, ನನ್ನ ಜಿಯೋಗ್ರಫಿ ನಾಲೆಜ್ ಕರೆಕ್ಟ್ ಆಗಿದೆ. ಸೊ ಈಗ ಇದು ಕೊಡವ ಸಮಾಜ ಬಗ್ಗೆ ಹಾಡ ಸರ್ ಈ ಹಾಡು? ನೆಕ್ಸ್ಟ್ ಇದು ಕೊಡವರ ತಾಯಿ ಕಾವೇರಿ. ಕಾವೇರಿ, ಹೌದು ಹೌದು. ಕಾವೇರಿ ಮಾತೆ ಬರೀ ಕೊಡವರಿಗೆ ಮಾತ್ರ, ನಮಗೆ ಎಲ್ರಿಗೂ ತಾಯಿ. ಹೌದು ಹೌದು. ನಾವು ಬೆಂಗಳೂರು, ಮಂಡ್ಯ, ಮೈಸೂರು ಯಾರೇ ಇದ್ರೂ ನಾವು ಕಾವೇರಿ ಇಲ್ಲ ಅಂದ್ರೆ ನಾವು ಏನೂ ಇಲ್ಲ, ಕರ್ನಾಟಕದನೇ ಇಲ್ಲ ಸರ್. ಕರ್ನಾಟಕನೇ ಇಲ್ಲ. ಹೌದು. ಹಾಗೆ ಅಂತ ಕಾವೇರಿ ಮಾತೆ ಬಗ್ಗೆ ಇರುವ ಒಂದು ಸಾಂಗ್ ಸೂಪರ್ ಆಗಿದೆ. ಸೊ ಕಾವೇರಿ ತಾಯಿ ಬಗ್ಗೆ ಈ ಹಾಡು ಸರ್ ನೀವು ಹಾಡಿ. ನಾವು ಅವಾಗಲೇ ಫಿಶ್ ಆರ್ಡರ್ ಮಾಡಿದೆ, ಬಂದಿದೆ ಅದು. ಸೊ ನಾನು ಫಿಶ್ ಎಂಜಾಯ್ ಮಾಡ್ತಾ ಇರ್ತೀನಿ, ತಿಂತ ನಿಮ್ಮ ಶೋನು, ನಿಮ್ಮ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ತೀನಿ ಸರ್. ನಮಗೆ ಸ್ವಲ್ಪ ಪಾಲಿಲ್ವಾ? ಅದು ಪರ್ಫಾರ್ಮೆನ್ಸ್ ನೋಡಿ ಹೇಳ್ತೀನಿ ನಾನು. ಸದ್ಯಕ್ಕೆ ಪರ್ಫಾರ್ಮ್ ಮಾಡಿ ಪ್ಲೀಸ್. ಸರ್ ಬಂದೆ ಸರ್, ಬಂದೆ.
ಕಾವೇರಿ ಕಾವೇರಿ ಅಂತಿದ್ರಿ, ಸೊ ಕಾವೇರಿ ತಂದಿದ್ದೀನಿ ಬಾಟಲಲ್ಲಿ ಸರ್. ಪಾಪ ಅವಾಗಿಂದ ಹಾಡ್ತಾ ಇದ್ದಾರಲ್ಲ, ಸ್ವಲ್ಪ ನೀರು ಕುಡೀರಿ, ಸಮಾಧಾನ. ನಿಮ್ಗೆಲ್ಲರಿಗೂ ಬರುತ್ತೆ ನೀರು, ತರಿಸ್ತೀನಿ. ಅಲ್ಲ ನಂಗಂತೂ ಈ ಪ್ರೋಗ್ರಾಮ್ ಮಾಡಕ್ಕೆ ಮನಸ್ಸೇ ಇಲ್ಲಪ್ಪ. ಅಲ್ಲ ಸರ್, ಒಂದು ಡೌಟು. ಹೇಳಿ ಸರ್. ಈಗ ನೀರಿದು ಸಾಂಗ್ ಆಯ್ತು, ನೀವು ಮೀನು ತಿಂದು ಬಂದ್ರಿ, ಏನ್ ಕತೆ ಅಂತ ಒಮ್ಮೆ ಹೇಳಿದ್ರೆ ಚೆನ್ನಾಗಿತ್ತು. ಆ ಮೀನಿನ ಕತೆ ನಂತರ ಮಾತಾಡೋಣ ಸರ್, ಈಗ ಬೇಡ. ಸದ್ಯಕ್ಕೆ ಕಾವೇರಿ ಬಗ್ಗೆ ಸರ್, ನಿಜವಾಗ್ಲೂ ಸರ್, ಕಾವೇರಿ ನಮ್ಮ ತಾಯಿ ನಾವು ಹೇಳ್ತೀವಿ, ಬಟ್ ಅದು ನಮ್ಮ ಉಸಿರಲ್ಲೂ ಇದೆ. ಅದನ್ನು ತುಂಬ ಅದ್ಭುತವಾಗಿ ಹಾಡಲ್ಲಿ ಹೇಳಿದ್ರಿ ಸರ್, ತುಂಬ ಖುಷಿ ಆಯಿತು. ಐ ಥಿಂಕ್ ಇದನ್ನು ಚಿಕ್ಕ ಮಕ್ಕಳೆಲ್ಲ ನೋಡಿ ಕಲಿಬೇಕು ಸರ್. ಯಾಕಂದರೆ ನಾವು ನೀರು ಕುಡಿತೀವಿ, ಬಟ್ ಯಾವ ನೀರು ಅಂತ ಗೊತ್ತಿಲ್ಲ. ಯಾಕೆ ಈ ನೀರು ಎಷ್ಟು ಇಂಪಾರ್ಟೆಂಟು, ಏನಿದೆ ಅದರದ್ದು ಮಹಿಮೆ ಏನು, ಅದರದ್ದು ಬ್ಯೂಟಿಫುಲ್ ಥಿಂಗ್ಸ್ ಏನು ತುಂಬ ಇದೆ ಸರ್. ಅದನ್ನು ತಿಳ್ಕೊಳ್ಬೇಕು. ಎಲ್ಲ ಯಂಗ್ಸ್ಟರ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತ ನಂಗೆ ಅನ್ಸುತ್ತೆ. ಸೊ ನಿಮ್ಮಿಂದ ಇದು ಆಗ್ತದೆ ಸ್ವಲ್ಪ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಿನ ಜನ್ರೇಷನ್ಗೆ ನೀವು ಹೇಳಿದ್ರೆ, ಪ್ರೀಚ್ ಮಾಡಿದ್ರೆ ಯಾರೂ ಕೇಳಲ್ಲ, ಬಟ್ ಹಾಡಲ್ಲಿ ಹೇಳಿದ್ರೆ, ಒಂದು ಎಂಟರ್ಟೈನ್ಮೆಂಟ್ ಫಾರ್ಮಲ್ಲಿ ಕೊಟ್ಟರೆ ಅವ್ರು ಪಕ್ಕ ಅದನ್ನ ಕೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಬಟ್ ಸದ್ಯಕ್ಕೆ ಈಗ ನಾನು ಹೊರಟೆ, ಬಟ್ ಇವ್ರನ್ನ ಎಲ್ಲ ಮತ್ತೆ ಕರ್ಕೊಂಡು ಬರ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಕೊನೆಯದಾಗಿ ಹೇಳೋದು ಒಂದೇ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ರ ಇರಿ, ಸದಾ ನಗ್ತಾ ಚಂದನ ವಾಹಿನಿ ನೋಡ್ತಾ ಇರಿ. ಇದು ಕರ್ನಾಟಕದ ಮ್ಯೂಸಿಕ್ ಬ್ಯಾಂಡ್ನ ತವರ್ ಮನೆ, ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಝೇಂಕಾರ. ನನ್ನ ಹೆಸರು ಇಮ್ರಾನ್.